ಮೊನ್ನೆಯಷ್ಟೇ ಈ ಕೋಗಿಲು ಕ್ರಾಸ್ನ ಅಕ್ರಮ ನಿವಾಸಿಗಳಿಗೆ ಮನೆ ಭಾಗ್ಯವನ್ನು ಕೊಡುವಂತಹ ವಿಚಾರದಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ವ್ಯಾಪಕ ಚರ್ಚೆ ಮತ್ತು ಆಕ್ರೋಶಕ್ಕೆ ಕಾರಣವಾಗಿತ್ತು. ಈ ಸಂದರ್ಭದಲ್ಲಿಯೇ ಅಕ್ರಮ ವಿದ್ಯುತ್ ಸಂಪರ್ಕ ಸಹ ಬೆಳಕಿಗೆ ಬಂದಿತ್ತು. ಹಲವು ಮನೆಗಳು ಜೋಪಡಿಗಳಿಗೆ ಅಕ್ರಮ ವಿದ್ಯುತ್ ಸಂಪರ್ಕವನ್ನು ಕೊಡಲಾಗಿತ್ತು. ಇದರಿಂದ ಮತ್ತಷ್ಟು ಆಕ್ಟಿವ್ ಆಗಿರುವಂತಹ ಬೆಸ್ಕಾಂ ಇದ್ದಂತಹ ಲೂಪ್ ಹೋಲ್ಸ್ಗಳನ್ನು ಸರಿಪಡಿಸಿಕೊಂಡು ಫೀಲ್ಡಿಗೆ ಇಳಿದಿದೆ. ಬೆಸ್ಕಾಂ ವ್ಯಾಪ್ತಿಯ ಎಲ್ಲ ಕಡೆ ವಿಜಿಲೆನ್ಸ್ ಟೀಮ್ ಹೈಪರ್ ಆಕ್ಟಿವ್ ಆಗಿ ಅಕ್ರಮ ಪತ್ತೆಗೆ ಪಣವನ್ನು ತೊಟ್ಟಿದೆ. ವಾಸಿಂ ಕಾಲೋನಿಯಲ್ಲಿ ವಾಸಿಂ ಅನ್ನುವಂತಹ ಒಬ್ಬ ವ್ಯಕ್ತಿ ಹಲವು ಜೋಪಡಿಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟ ಅನ್ನುವಂತಹ ಆರೋಪ ಸಹ ಇತ್ತು. ಅಕ್ರಮ ವಿದ್ಯುತ್ ಕನೆಕ್ಷನ್ ಕೊಡಿಸ್ತೀನಿ ಅಂಥೇಳಿ ಯಾರಾದರೂ ಹಣವನ್ನು ಪಡೆದಿದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮಕ್ಕೆ ಬೆಸ್ಕಾಂ ಮುಂದಾಗಿದೆ. ನಗರದ ಹಾಗೂ ಗ್ರಾಮಾಂತರ ಭಾಗದಲ್ಲೂ ಕೂಡ ಬೆಸ್ಕಾಂ ವಿಜಿಲೆನ್ಸ್ ಟೀಮ್ ಅಕ್ರಮ ಪತ್ತೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಇನ್ನು ಮುಂದೆ ಯಾರೂ ಸಹ ಅಕ್ರಮ ವಿದ್ಯುತ್ ಸಂಪರ್ಕಕ್ಕೆ ಮುಂದಾಗಬೇಡಿ, ಸ್ಥಳೀಯ ಬೆಸ್ಕಾಂ ಕಚೇರಿಗೆ ಸಂಪರ್ಕಿಸಿದರೆ ಸೇವೆ ನೀಡೋದಕ್ಕೆ ಬೆಸ್ಕಾಂ ಸದಾ ಸಿದ್ಧ ಅಂಥೇಳಿ ಎಂಡಿ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ನಲ್ಲಿ ಅಕ್ರಮ ಸಂಪರ್ಕಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಮಾಸಲ ಆಗ್ತಾ ಇದೆ ಅನ್ನೋಂಥದ್ದಿಲ್ಲ. ಅಕ್ರಮ ಸಂಪರ್ಕಗಳು ಅಲ್ಲಿ ಇಲ್ಲಿ ಇರೋಂಥದ್ದು ಉಂಟು. ಅದನ್ನು ನಾವು ರೆಗ್ಯುಲರ್ ಆಗಿ ವಿಜಿಲೆನ್ಸ್ ಮುಖಾಂತರ ಮತ್ತು ನಮ್ಮ O&M ಆಫೀಸರ್ಸ್ ಮುಖಾಂತರ ನಾವು ಪತ್ತೆ ಹಚ್ಚಿ ಅದ್ರ ಮೇಲೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಸೊ ಅದು ಹೆಚ್ಚಾಗಿದೆ ಅನ್ನೋಂಥದ್ದು ಇಲ್ಲ. ನಾವು ರೆಗ್ಯುಲರ್ ಆಗಿ ಓವರ್ ಎ ಪೀರಿಯಡ್ ಆಫ್ ಇಯರ್ಸ್ ಪಾಸ್ಟ್ ಫ್ಯೂ ಇಯರ್ಸ್ ನೀವು ಡಾಟಾ ಚೆಕ್ ಮಾಡಿದ್ರೆ ಈಗಲೂ ಕೂಡ ಕಳೆದ ವರ್ಷದಲ್ಲೂ ಕೂಡ ಅದೇ ಒಂದು ಸಂಖ್ಯೆ ಇದೆ. ಸೊ ಅದನ್ನು ನಾವು ಸ್ವಲ್ಪ ವಿಜಿಲೆನ್ಸ್ ಆ್ಯಕ್ಟಿವಿಟಿಯನ್ನು ಜಾಸ್ತಿ ಮಾಡಿದ್ದೀವಿ. ಅಕ್ರಮ ಸಾಕಷ್ಟು ಕಡಿಮೆ ಇದೆ. ಬೆಂಗಳೂರಿನಲ್ಲಂತೂ ತುಂಬ ಕಡಿಮೆ, ಕೆಲವೊಂದು ಕಡೆಗೆ ಹಳ್ಳಿಗಳಲ್ಲಿ ಬರ್ಬೋದು. ಬಟ್ ಅಂಥವ್ರ ಮೇಲೆಗೂ ಸಹ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಅದು ಕಾಂಪೌಂಡಿಂಗ್ ಮಾಡಿ ಅವ್ರಿಗೆ ಪೆನಾಲ್ಟಿ ಹಾಕುವಂಥದ್ದು, ಕೆಲವೊಂದು ಪ್ರಕರಣಗಳಲ್ಲಿ FIR ಕೂಡ ನಾವು ರಿಜಿಸ್ಟರ್ ಮಾಡಿ ಕೋರ್ಟ್ನಲ್ಲಿ ಮೊಕದ್ದಮೆಯನ್ನು ಹಾಕಿ ಅವ್ರ ಮೇಲೆ ಕ್ರಮವನ್ನು ವಹಿಸ್ತಾ ಇದ್ದೀವಿ. ಒಂದು ಸಾರ್ವಜನಿಕರಲ್ಲಿ ವಿನಂತಿ ಅಂತಂದರೆ ಯಾವುದೇ ಕಾರಣಕ್ಕೂ ಅಕ್ರಮ ಸಂಪರ್ಕವನ್ನು ಪಡೆದುಕೊಳ್ಳಿಕ್ಕೆ ಹೋಗಬಾರ್ದು. ಸಕ್ರಮವಾಗಿ ನೀವು ವಿದ್ಯುತ್ ಸಂಪರ್ಕವನ್ನು ಪಡೆದುಕೊಳ್ಳಿಕ್ಕೆ ನಿಮ್ಮ ಆ ವಿಭಾಗದ O&M ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ನಾವು ಸಕ್ರಮದ ಸಂಪರ್ಕವನ್ನು ಕೂಡಲೇ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಸ್ಲಮ್ಗಳಲ್ಲಿ ಅಂಥದ್ದೇನೂ ಇಲ್ಲ. ಸೊ ಕೆಲವೊಂದು ಕಡೆಗೆ ಸ್ಲಮ್ಮಲ್ಲಿ ಹಿಂದೆನೇ ಕನೆಕ್ಷನ್ ಕೊಟ್ಟಿರೋಂಥದ್ದು ಉಂಟು. ಕೆಲವೊಂದು ಕಡೆಗೆ ಮೀಟ್ರಿಂಗ್ ಆಗಿರಲಿಲ್ಲ, ಅಲ್ಲಿ ಮೀಟಿಂಗ್ ಮಾಡ್ತೀವಿ. ಅಕ್ರಮ ತಮಗೆ ಗೊತ್ತಿದೆ, ವಿದ್ಯುತ್ ಶಕ್ತಿ ಕಾಯ್ದೆಯಡಿ ಅಕ್ರಮವಾಗಿ ಸಂಪರ್ಕವನ್ನು ಪಡೆಯುವಂಥದ್ದು ದಂಡನಾರ್ಹ ಅಪರಾಧ. ಅದಕ್ಕೋಸ್ಕರ ಯಾರೂ ಅಕ್ರಮವಾಗಿ ಸಂಪರ್ಕವನ್ನು ಪಡೆದುಕೊಳ್ಬಾರ್ದು. ತಾವು ಸಕ್ರಮವಾಗಿ ಒಂದು ವಿದ್ಯುತ್ ಸಂಪರ್ಕಕ್ಕೆ ಅರ್ಜಿ ಸಲ್ಲಿಸಿದಲ್ಲಿ ನಾವು ಕೂಡಲೇ ಸಂಪರ್ಕವನ್ನು ಕೊಡುವಂಥ ಕೆಲಸ ಮಾಡ್ತೇವೆ. ಲೋಕಲ್ ಲೀಡರ್ಗಳು ಬೆಳೀತಾ ಇದ್ದಾರೆ ಅಂಥದ್ದು ನಮ್ಮ ಗಮನಕ್ಕೆ ಬಂದಿಲ್ಲ. ಅಂಥದ್ದೇ ಕೂಡಲೇ ಅವ್ರ ಮೇಲೆ ಕ್ರಮವನ್ನು ವಹಿಸ್ತೇವೆ.